Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಲವರ್ ಒರಾಕಲ್ ಏನು ಹೇಳ್ತಿದೆ ನಿಮ್ಮ ಲವರ್ ಬಗ್ಗೆ ನೋಡೋಣ. ಯಾಕೆ ನಾನು ನಿನ್ನಿಂದ ದೂರ ಆಗಕ್ಕಾಗ್ತಾ ಇಲ್ಲ, ತುಂಬಾ ನೋವು ಕೊಡ್ತಾ ಇದೆಯಾ, ನಿನ್ನಿಂದ ನಂಗೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿನ್ ಜೊತೆ ಇರೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ. ಬರೀ ಕತ್ಲಾಗ್ಬಿಟ್ಟಿದೆ ನನ್ನ ಜೀವನ, ಇದು ಯಾವತ್ತು ಬದಲಾಗಲ್ವಾ, ಹೀಗೆ ಇರುತ್ತಾ ಅನ್ನುವಂಥ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಜೊತೆಗೆ ನಾನು ಸತ್ಯನ ನಿಂಗೆ ಹೇಳಕ್ಕೆ ಆಗೋದಿಲ್ಲ ಇನ್ಯಾವತ್ತೂ ಅಂತ ಅನ್ನಿಸ್ತಿದೆ. ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕೆ ನಂಗೆ ಹೀಗೆಲ್ಲ ಅನ್ಸಕ್ಕೆ ಶುರು ಆಗಿದೆ, ನಿಂಗೇನ್ ಕಾಣಿಸ್ತು ನನ್ನಲ್ಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನೇ ಸರಿ, ಯಾವಾಗ್ಲೂ ನೀನೇ ರೈಟ್ ಅಂತ ಕೂಡ ಹೇಳ್ತಿದ್ದಾರೆ. ರಾತ್ರಿ ಎಲ್ಲ ನಿಂಗೋಸ್ಕರ ಅಳೋದೇ ಆಗೋಗಿದೆ ನಂಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನ್ ಇಲ್ದಿರ ನನ್ನ ಜೀವನದಲ್ಲಿ ಬೆಳಕಾಗ್ಲಿ ಅಥವಾ ಭರವಸೆ ಆಗ್ಲಿ ಯಾವುದೂ ಇಲ್ಲ, ತುಂಬಾ ಡಿಪ್ರೆಷನ್ ಅಲ್ಲ ಇದ್ದೀನಿ, ನಿನ್ನ ಬೆಳಕನ್ನ ನಾನು ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಜಾಸ್ತಿ ಆಗ್ತಾ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ತುಂಬಾ ಕೆಟ್ಟ ರೀತಿಲಿ ನಿಮ್ಮನ್ನ ನಿಮ್ಮ ಜೊತೆ ವರ್ತಿಸಿದ್ದೀನಿ, ಅದನ್ನ ನೀವು ಡಿಸರ್ವ್ ಮಾಡಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಎ ಲಾಂಗ್ ಫಾರ್ ಕಿಸ್, ಯುವರ್ ಕಿಸ್ ಅಂತ ಇದೆ. ತುಂಬಾ ಲಾಂಗ್ ಕಿಸ್ ಬೇಕಂತೆ, ಕ್ಯಾಲರೀಸ್ ಬರ್ನ್ ಆಗೋ ಅಷ್ಟು. ಜೊತೆಗೆ ನಿಮ್ಮನ್ನ ಒಂಟಿಯಾಗಿ ಬಿಡೋದಕ್ಕೆ ಆಗೋದಿಲ್ಲ, ನೀನನ್ನು ಬಿಟ್ಟು ನಾನು ಕೂಡ ಒಂಟಿಯಾಗಿರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾನು ಈಗ ಸದ್ಯಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ, ಹಂಗೆ ಕೆಲವೆಲ್ಲ ನನ್ನ ಬಗ್ಗೆ ನಾನು ಇನ್ನ ಸರಿಯಾಗಿ ನಿರ್ಧಾರನ ತಗೊಳಕ್ಕಾಗ್ತಾ ಇಲ್ಲ, ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೀನು ನನ್ನ ಅರ್ಥ ಮಾಡ್ಕೊಳ್ತೀಯ ಅಲ್ವಾ, ಅರ್ಥ ಆಗ್ತಿದೆಯಲ್ವಾ ನಾನೇನು ಅಂತ, ಅಥವಾ ನನ್ನ ಆಲೋಚನೆಗಳು ಏನು ಅಂತ. ಸದ್ಯಕ್ಕೆ ನಾನು ಬ್ಲಾಕ್ ಆಗಿರೋದೀನಿ, ನನಗೆ ಏನು ಯೋಚನೆ ಮಾಡೋದಕ್ಕಾಗ್ತಾ ಇಲ್ಲ, ನನ್ಗೆ ಅರ್ಥ ಆಗ್ತಾ ಇಲ್ಲ ಏನೂ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಟ್ರಿಗರ್ ಮಾಡ್ತಿದ್ಯಾ ನೀನು ನನ್ನನ್ನು, ನನ್ನ ಲೈಫ್ ಸದ್ಯಕ್ಕೆ ಮೆಸ್ ಆಗಿದೆ, ಏನು ಸರಿ ಮಾಡೋಕ್ಕಾಗ್ತಾ ಇಲ್ಲ, ತಲೆ ಕೆಟ್ಟು ಹುಚ್ಚ ಥರ ಅಥವಾ ಹುಚ್ಚಿ ಥರ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ತುಂಬ ಭಾವನೆಗಳಿದೆ, ಏನು ಮಾಡೋಕ್ಕಾಗ್ತಾ ಇಲ್ಲ, ಯಾವುದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಎನರ್ಜಿ ಕೂಡ ಸೇಮ್ ಇರೋ ಹಾಗೆ ನನಗೆ ಅನ್ನಿಸ್ತಾ ಇದೆ. ಸೊ ನಾನು ನಿನ್ನ ಥರ ಇರಬೇಕಾಗಿತ್ತು, ಎಲ್ಲರೂ ನನಗೆ ತುಂಬ ನೋವು ಮಾಡ್ತಾ ಇದ್ದಾರೆ. ಸೊ ಐ ಆಮ್ ದ ಮ್ಯಾನ್, ನಾನು ಅನ್ನುವಂಥ ಪುರುಷತ್ವದ ಈಗೋ ನನ್ನನ್ನು ಕೆಣಕ್ತಾ ಇದೆ. ನಿನ್ನ ದೇಹ ಬೇಕು, ನಿನ್ನ ಜೊತೆ ದೈಹಿಕ ಸಂಪರ್ಕ ಬೇಕು, ನಾನು ಅನ್ನುವಂಥ ಪುರುಷತ್ವದ ಅಹಮ್ಮನ್ನು ನಾನು ನಿನ್ನ ಮೇಲೆ ಹಾಸಿಗೆ ಮೇಲೆ ತೀರಿಸ್ಕೊಳ್ಬೇಕು ಅನ್ನುವಂಥ ಹಠದಲ್ಲಿ ಇದ್ದಾರೆ. ಜೊತೆಗೆ ನಾನು ನನ್ನ ಅಹಂಕಾರನ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ನಿನ್ನಿಂದ ದೂರ ಹೋಗೋದಕ್ಕೂ ಆಗೋದಿಲ್ಲ, ಒಂಟಿತನ ಕಾಡ್ತಾ ಇದೆ ನನಗೆ, ನಿನ್ನನ್ನು ಯೋಚನೆ ಮಾಡ್ದಿರ ಇರೋಕ್ಕಾಗ್ತಾ ಇಲ್ಲ. ಬಟ್ ನಿಂಗೇನೋ ಬೆಟರ್ ಪರ್ಸನ್ ಸಿಗ್ತಾರೆ. ಸೊ ನಾನು ನಿನಗೆ ಯೋಗ್ಯ ವ್ಯಕ್ತಿ ಅಲ್ಲ, ಆದರೂ ಕೂಡ ನಾನು ಏನು ಮಾಡಬೇಕು, ನಾನು ಏನಾಗಿದ್ದೀನಿ ನನಗೇನು ಅರ್ಥ ಆಗ್ತಾ ಇಲ್ಲ. ಎಲ್ರ ಥರ ನೀನು ನನ್ನನ್ನು ಬಿಟ್ಟು ಹೋದೆ ಅಲ್ವಾ. ಸೊ ನಿನ್ನ ಮೇಲೆ ನಂಗೆ ತುಂಬ ಸಿಟ್ಟಿದೆ, ನಂಗೆ ಭಯ ಇದೆ ನಿನ್ನನ್ನು ಕಳ್ಕೊಂಬಿಡ್ತೀನಿ ಅಂತ. ಸೊ ನಿನಗೆ ಏನು ಸರಿ ಅನಿಸುತ್ತೋ, ನಿನ್ನ ಮನಸ್ಸು ಏನು ಹೇಳುತ್ತೋ, ನಿನ್ಗೆ ಯಾವ್ದು ಒಳ್ಳೇದು ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳ್ತಿದ್ದಾರೆ. ಈ ಭಾವನೆಗಳು ನನ್ನನ್ನು ಕಿತ್ತು ತಿಂತಾ ಇದೆ. ಯಾರೂ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀನು ನನ್ನನ್ನು ಅರ್ಥ ಮಾಡ್ಕೊಳಲ್ವಾ. ಎಲ್ಲಿಂದ ಶುರು ಮಾಡಲಿ, ಎಲ್ಲ ಡ್ರಾಮಾ ಅಂತ ಅನ್ಸುತ್ತೆ ನಿಂಗೆ, ನನಗೂ ಡ್ರಾಮಾ ಅಂತ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನೊಳಗಿನ ಅಹಂಕಾರ ತುಂಬ ಜಾಸ್ತಿ ಇದೆ, ಎಲ್ಲ ತಲೆ ಕೆಟ್ಟು ಏನು ಮಾಡ್ತೀನೋ ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ನೀನು ಎಲ್ರಿಗಿಂತ ವಿಭಿನ್ನವಾಗಿ ಇದೆಯಾ, ನಿನ್ನ ಪ್ರೀತಿನ ನನ್ನ ಕೈಲಿ ನಿಭಾಯಿಸೋದಕ್ಕೆ ಆಗೋದಿಲ್ಲ.
ಸೊ ಸದ್ಯಕ್ಕೆ ತುಂಬಾ ಬಿಸಿ ಇದೆ ನಮ್ಮಿಬ್ರ ಮಧ್ಯೆ. ಸದ್ಯಕ್ಕೆ ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ. ಹಳೆ ನೆನಪುಗಳನ್ನ ನಾನು ಮೆಲ್ಕ್ ಹಾಕ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕುಡಿತಕ್ಕೆ ಅಥವಾ ಡ್ರಗ್ ಅಡಿಕ್ಟ್ ಅಥವಾ ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ದೀನಿ. ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ತುಂಬಾ ಭಾವನೆಗಳು ಕಾಡ್ತಾ ಇದೆ. ಇದರಿಂದ ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಬಟ್ ಸ್ಟಕ್ ಆಗಿದ್ದೀನಿ. ಏನು ಹೇಳಕ್ಕಾಗ್ತಾ ಇಲ್ಲ. ಇದರಿಂದ ಹೊರಗೆ ಬಂದು ನನ್ನನ್ನು ನಾನು ಹುಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ನನ್ನನ್ನು ನಾನು ಕಳೆದೋಗಿರೋ ಹಾಗೆ ಅನ್ನಿಸ್ತಾ ಇದೆ. ಸೊ ಎಲ್ಲಿ ತಪ್ಪಾಯ್ತು, ಯಾವುದನ್ನ ಸರಿಪಡಿಸ್ಬೇಕು, ದೈಹಿಕವಾಗಿ ಮುಂದುವರೆದಿದ್ದೆ ತಪ್ಪಾ, ಅದನ್ನ ಅನ್ಕೊಂಡಿದ್ದೆ ತಪ್ಪಾ. ಸೊ ಪ್ರಾಮಿಸ್ ಮಾಡೋದಕ್ಕಾಗಲ್ಲ ನಂಗೆ ಈಗ ಸದ್ಯಕ್ಕೆ ಏನೂನು. ಯಾವುದು ಸತ್ಯ ಮುಗ್ದೋಯ್ತಾ, ಬಾಕಿ ಇದೆಯಾ ಏನು ಗೊತ್ತಿಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ಟೇಕ್ ಯುವರ್ ಓನ್ ಟೈಮ್ ಟು ರಿಯಲೈಸ್, ಅನಲೈಸ್ ಅಂಡ್ ಕೆಲವು ವಿಚಾರಗಳನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ನಿಮ್ಮದೇ ಆದಂಥ ಸಮಯ ತಗೊಂಡು ಸರಿಯಾದ ನಿರ್ಧಾರಕ್ಕೆ ಬನ್ನಿ. ಒಳ್ಳೆಯದಾಗಲಿ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.